ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ದಿನೇಶ್, ಏನ್ ನಡೀತಾ ಇದೆ ಇವತ್ತು? ಬಹುತೇಕ ಇವತ್ತು ಉತ್ಖನನ ನಡೆಯೋದಿಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಓವರ್ ಆಲ್ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಇದುವರೆಗೆ 17 ಪಾಯಿಂಟ್ಗಳ ಉತ್ಖನನ ಆಗಿರುವಂಥದ್ದು. 17ನೇ ಪಾಯಿಂಟ್ ಆಗಿ ಕನ್ಯಾಡಿ ಸಮೀಪದ ನದಿ ತಟದಲ್ಲಿರುವಂಥ ಪರಂಬೋಕು ಸ್ಥಳದಲ್ಲಿ ಉತ್ಖನನ ಆಗಿತ್ತು. ಅಲ್ಲೂ ಕೂಡ ಯಾವುದೇ ರೀತಿಯಾದಂಥ ಕಳೆಬರ ಸಿಕ್ಕಿಲ್ಲ. ಇವತ್ತು 18ನೇ ಪಾಯಿಂಟ್ನ ಉತ್ಖನನಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದ್ರು. ಪಂಚಾಯತ್ ವತಿಯಿಂದಲೂ ಕೂಡ 18ನೇ ಪಾಯಿಂಟ್ನ ಉತ್ಖನನಕ್ಕೆ ಬೇಕಾದಂಥ ಸಾಮಗ್ರಿಗಳು ಜೊತೆಗೆ ಕಾರ್ಮಿಕರನ್ನು ಕೂಡ ಕರೆಸಿಕೊಂಡಿದ್ರು. ಆದರೆ ಸದ್ಯ SIT ಅಧಿಕಾರಿಗಳು ಇವತ್ತು ಉತ್ಖನನಕ್ಕೆ ಬ್ರೇಕ್ ಹಾಕಿರುವಂಥದ್ದು. ಪಂಚಾಯತಿಗೆ ಬಂದಿರುವಂಥ ಕಾರ್ಮಿಕರನ್ನು ಕೂಡ ವಾಪಸ್ಸು ಕಳುಹಿಸಿರುವಂಥದ್ದು. ಜೊತೆಗೆ SIT ಕಚೇರಿಗೆ ಆಗಮಿಸಿದ್ದಂಥ ಕಂದಾಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಫೊರೆನ್ಸಿಕ್ ತಜ್ಞರಾಗಿರ್ಬೋದು, ಈ ಥರ ಅಂದರೆ ಉತ್ಖನನ ಸಂದರ್ಭದಲ್ಲಿ ಯಾರೆಲ್ಲ ಅಗತ್ಯವಾಗಿ ಇರಬೇಕಿತ್ತು ಅವರು ಕೂಡ ಈಗಾಗಲೇ SIT ಕಚೇರಿಯಿಂದ ವಾಪಸ್ಸು ತೆರಳಿರುವಂಥದ್ದು. ಹೀಗಾಗಿ ಇವತ್ತು ಉತ್ಖನನ ಅನ್ನುವಂಥದ್ದು ನಡೆಯೋದಿಲ್ಲ ಅನ್ನುವಂಥದ್ದು ಪಕ್ಕ ಆಗಿರುವಂಥದ್ದು. ಇವತ್ತು ಉತ್ಖನನದ ಬದಲಾಗಿ ಇವತ್ತು ವಿಚಾರಣೆ ನಡೆಸುವಂಥ ಸಾಧ್ಯತೆಗಳು ಇರುವಂಥದ್ದು. ಅಂದರೆ ಬೇರೆ ಬೇರೆ ಹಂತಗಳಲ್ಲಿ ಆ ಒಂದು ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಇರುವಂಥದ್ದು. ಪ್ರಮುಖವಾಗಿ ಕೆಲವೊಂದು ಪಾಯಿಂಟ್ಗಳ ಸಂಬಂಧಿಸಿದಂತೆ ಆತನಿಗೆ ಪ್ರಶ್ನೆಗಳನ್ನು ಹಾಕುವಂಥ ಸಾಧ್ಯತೆಗಳು ಇರುವಂಥದ್ದು. ಜೊತೆಗೆ ಕೆಲವೊಂದು ಪಾಯಿಂಟ್ಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ದೂರುದಾರರು ಆ ಒಂದು ಪಾಯಿಂಟ್ನ ಬಗ್ಗೆ ನಮಗೆ ಗೊತ್ತಿದೆ, ನಾವು ಆತನನ್ನು ಏನು ಶವಗಳನ್ನು ಹೂತು ಹಾಕಿದ್ದನ್ನು ನೋಡಿದ್ದೇವೆ ಅಂತ ಕೆಲವೊಂದು ವ್ಯಕ್ತಿಗಳು ಬಂದು ಈಗಾಗಲೇ SIT ಕಚೇರಿ ಮುಂದೆ ಹೇಳಿದರು. ಅವರನ್ನು ಕೂಡ ಯಾವತ್ತು ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ 13ನೇ ಪಾಯಿಂಟಿಗೆ ಸಂಬಂಧಿಸಿದಂತೆ ವಿಚಾರಣೆ ನಡೆಯುವಂಥ ಸಾಧ್ಯತೆ ಇದೆ. ಅಂದರೆ 13ನೇ ಪಾಯಿಂಟ್ನಲ್ಲಿ ಆತ ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಒಂದಷ್ಟು ದೂರುದಾರರು ಬಂದು SITಯಲ್ಲಿ ದೂರನ್ನು ನೀಡಿದ್ರು. ಅವರನ್ನು ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ 15ನೇ ಪಾಯಿಂಟಿಗೆ ಸಂಬಂಧಿಸಿದಂತೂ ಕೂಡ ಇವತ್ತು ವಿಚಾರಣೆ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ 15ನೇ ಪಾಯಿಂಟಲ್ಲಿ ಯಾವುದೇ ರೀತಿಯಾದಂಥ ಕಳೆಬರ ಪತ್ತೆ ಆಗಿಲ್ಲ. ಆದರೆ ಆತ ಆ ಒಂದು ಉತ್ಖನನದ ನಂತರವಾಗಿ ಭಾಳಷ್ಟು ವಾದ ಮಾಡಿದ, ಅಂದರೆ 15ನೇ ಪಾಯಿಂಟ್ನಲ್ಲಿ ಕಳೆಬರ ಸಿಗದೇ ಇರಬಹುದು, ಆದರೆ 15ನೇ ಪಾಯಿಂಟ್ನಲ್ಲಿ ಆ ಒಂದು ಕಲ್ಲೇರಿಯಲ್ಲಿ ನೋಡಿದಂಥ ಬಾಲಕಿ ಏನಿದ್ದಾಳೆ ಆಕೆಯನ್ನು ನಾನು ಅಲ್ಲೇ ಹೂತು ಹಾಕಿದ್ದೇನೆ ಅಂತ ಹೇಳಿದ. ಜೊತೆಗೆ 15ನೇ ಪಾಯಿಂಟಿಗೆ ಪ್ರಕಾರವಾಗಿ ಅಲ್ಲಿನ ಸ್ಥಳೀಯರನ್ನು ವಿಚಾರಣೆ ನಡೆಸಿದರೆ ಅವರಿಂದಲೂ ಕೂಡ ಮಾಹಿತಿ ಸಿಗುತ್ತೆ. ಯಾಕಂದರೆ 15ನೇ ಪಾಯಿಂಟ್ನ ಶವ ಹೂತಾದ ಬಳಿಕ ನಾನು ಅಲ್ಲೇ ಪಕ್ಕದಲ್ಲಿ ಇದ್ದಂಥ ಮನೆಗಳಿಗೆ ಹೋಗಿ ನೀರು ಕುಡಿದಿದ್ದೇನೆ, ಜೊತೆಗೆ ಆ ಒಂದು ಸಲಕರಣೆಗಳನ್ನು ಅವರ ಮನೆಯಲ್ಲಿ ತೊಳೆದಿದ್ದೇನೆ ಅಂತ ಹೇಳಿದ. ಹೀಗಾಗಿ SIT ಅಧಿಕಾರಿಗಳು ಪಕ್ಕದಲ್ಲಿ ಇದ್ದಂಥ ಒಂದಷ್ಟು ಸ್ಥಳೀಯರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ 15ನೇ ಪಾಯಿಂಟಿಗೆ ಸಂಬಂಧಿಸಿದಂತೆ ಒಂದಷ್ಟು ಮಹತ್ವದ ಸುಳಿವು ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ 15ನೇ ಪಾಯಿಂಟಿಗೂ ಸಂಬಂಧಿಸಿದಂತೆ ಒಂದಷ್ಟು ಜನರನ್ನು ಯಾವತ್ತು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅದರ ಜೊತೆಗೆ SIT ಟೀಮ್ ಏನು ಉತ್ಖನನಕ್ಕೆ ಬ್ರೇಕ್ ಹಾಕಿದೆ, ಆದರೆ ಮಹಜರು ನಡೆಸುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕಂದರೆ ಮೊನ್ನೆ 17ನೇ ಪಾಯಿಂಟ್ ಆದ ಬಳಿಕ ಧರ್ಮಸ್ಥಳದ ಪಕ್ಕದಲ್ಲಿ ಒಂದು ಕಡೆ ಆತ ಕುಳಿತಿರುವಂಥ ಸ್ಥಳದಲ್ಲಿ, ಅಂದರೆ ಈ ಹಿಂದೆ ಕುಳಿತುಕೊಂಡಿದ್ದಂಥ ಸ್ಥಳದಲ್ಲಿ ಬಂದು ಮಹಜರು ನಡೆಸಿದ್ರು. ಹೀಗಾಗಿ ಇವತ್ತು ಮತ್ತೊಂದು ಕಡೆ ಮಹಜರು ನಡೆಸುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆದರೆ SIT ಟೀಮ್ ಏನಿದೆ ಅದು ಗೌಪ್ಯತೆಯನ್ನು ಬಿಟ್ಟುಕೊಡ್ತಾ ಇಲ್ಲ. ಇವತ್ತು ಏನು ಮಹಜರು ನಡೆಸ್ತಾರಾ ಅಥವಾ ವಿಚಾರಣೆಯನ್ನು ಇಡೀ ದಿನ ವಿಚಾರಣೆ ನಡೆಸ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಸದ್ಯ ದೂರುದಾರ ಏನಿದ್ದಾನೆ ಆತ SIT ಕಚೇರಿಯಲ್ಲಿ ಇರುವಂಥದ್ದು. SIT ಅಧಿಕಾರಿಗಳು ಕೂಡ ಅಲ್ಲೇ ಇರುವಂಥದ್ದು. ಅಲ್ಲಿ ಆತನ ತೀವ್ರವಾದಂಥ ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಒಟ್ಟು 17 ಪಾಯಿಂಟ್ವರೆಗೂ ಕೂಡ ಆಗಿದೆ. ಅಂದರೆ ಆ ಮೂಳೆಗಳು ಸಿಕ್ಕಿರುವಂಥದ್ದು ಕೇವಲ 6ನೇ ಪಾಯಿಂಟ್ನಲ್ಲಿ ಮಾತ್ರ. ಹೀಗಾಗಿ ಇತರೆ ಪಾಯಿಂಟ್ಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನೆಗಳನ್ನು ಆತನ ಮುಂದೆ ಇಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ಇವತ್ತು ಉತ್ಖನನ ನಡೆಯುವುದಿಲ್ಲ ಪಕ್ಕ ಆಗಿರುವಂಥದ್ದು. ಆದರೆ ಮಹಜರು ನಡೆಸ್ತಾರಾ ಅಥವಾ ಇವತ್ತು ಇಡೀ ದಿನ ವಿಚಾರಣೆಗೆ ಸೀಮಿತಗೊಳಿಸ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಶ್ರೀಪಾದ್ ಪಾಟೀಲ್, ಮಾಹಿತಿಗಾಗಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ದಿನೇಶ್, ಏನ್ ನಡೀತಾ ಇದೆ ಇವತ್ತು? ಬಹುತೇಕ ಇವತ್ತು ಉತ್ಖನನ ನಡೆಯೋದಿಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಓವರ್ ಆಲ್ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಇದುವರೆಗೆ 17 ಪಾಯಿಂಟ್ಗಳ ಉತ್ಖನನ ಆಗಿರುವಂಥದ್ದು. 17ನೇ ಪಾಯಿಂಟ್ ಆಗಿ ಕನ್ಯಾಡಿ ಸಮೀಪದ ನದಿ ತಟದಲ್ಲಿರುವಂಥ ಪರಂಬೋಕು ಸ್ಥಳದಲ್ಲಿ ಉತ್ಖನನ ಆಗಿತ್ತು. ಅಲ್ಲೂ ಕೂಡ ಯಾವುದೇ ರೀತಿಯಾದಂಥ ಕಳೆಬರ ಸಿಕ್ಕಿಲ್ಲ. ಇವತ್ತು
18ನೇ ಪಾಯಿಂಟ್ನ ಉತ್ಖನನಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದ್ರು. ಪಂಚಾಯತ್ ವತಿಯಿಂದಲೂ ಕೂಡ 18ನೇ ಪಾಯಿಂಟ್ನ ಉತ್ಖನನಕ್ಕೆ ಬೇಕಾದಂಥ ಸಾಮಗ್ರಿಗಳು ಜೊತೆಗೆ ಕಾರ್ಮಿಕರನ್ನು ಕೂಡ ಕರೆಸಿಕೊಂಡಿದ್ರು. ಆದರೆ ಸದ್ಯ SIT ಅಧಿಕಾರಿಗಳು ಇವತ್ತು ಉತ್ಖನನಕ್ಕೆ ಬ್ರೇಕ್ ಹಾಕಿರುವಂಥದ್ದು, ಪಂಚಾಯತಿಗೆ ಬಂದಿರುವಂಥ ಕಾರ್ಮಿಕರನ್ನು ಕೂಡ ವಾಪಸ್ಸು ಕಳುಹಿಸಿರುವಂಥದ್ದು, ಜೊತೆಗೆ SIT ಕಚೇರಿಗೆ ಆಗಮಿಸಿದ್ದಂಥ ಕಂದಾಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಫೊರೆನ್ಸಿಕ್ ತಜ್ಞರಾಗಿರ್ಬೋದು, ಈ ಥರ ಅಂದರೆ ಉತ್ಖನನ ಸಂದರ್ಭದಲ್ಲಿ ಯಾರೆಲ್ಲ ಅಗತ್ಯವಾಗಿ ಇರಬೇಕಿತ್ತು ಅವರು ಕೂಡ ಈಗಾಗಲೇ SIT ಕಚೇರಿಯಿಂದ ವಾಪಸ್ಸು ತೆರಳಿರುವಂಥದ್ದು. ಹೀಗಾಗಿ ಇವತ್ತು ಉತ್ಖನನ ಅನ್ನುವಂಥದ್ದು ನಡೆಯೋದಿಲ್ಲ ಅನ್ನುವಂಥದ್ದು ಪಕ್ಕ ಆಗಿರುವಂಥದ್ದು. ಇವತ್ತು ಉತ್ಖನನದ ಬದಲಾಗಿ ಇವತ್ತು ವಿಚಾರಣೆ ನಡೆಸುವಂಥ ಸಾಧ್ಯತೆಗಳು ಇರುವಂಥದ್ದು. ಅಂದರೆ ಬೇರೆ ಬೇರೆ ಹಂತಗಳಲ್ಲಿ ಆ ಒಂದು ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಇರುವಂಥದ್ದು. ಪ್ರಮುಖವಾಗಿ ಕೆಲವೊಂದು ಪಾಯಿಂಟ್ಗಳ ಸಂಬಂಧಿಸಿದಂತೆ ಆತನಿಗೆ ಪ್ರಶ್ನೆಗಳನ್ನು ಹಾಕುವಂಥ ಸಾಧ್ಯತೆಗಳು ಇರುವಂಥದ್ದು. ಜೊತೆಗೆ ಕೆಲವೊಂದು ಪಾಯಿಂಟ್ಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ದೂರುದಾರರು ಆ ಒಂದು ಪಾಯಿಂಟ್ನ ಬಗ್ಗೆ ನಮಗೆ ಗೊತ್ತಿದೆ, ನಾವು ಆತನನ್ನು ಏನು ಶವಗಳನ್ನು ಹೂತು ಹಾಕಿದ್ದನ್ನು ನೋಡಿದ್ದೇವೆ ಅಂತ ಕೆಲವೊಂದು ವ್ಯಕ್ತಿಗಳು ಬಂದು ಈಗಾಗಲೇ SIT ಕಚೇರಿ ಮುಂದೆ ಹೇಳಿದರು. ಅವರನ್ನು ಕೂಡ ಯಾವತ್ತು ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ 13ನೇ ಪಾಯಿಂಟಿಗೆ ಸಂಬಂಧಿಸಿದಂತೆ ವಿಚಾರಣೆ ನಡೆಯುವಂಥ ಸಾಧ್ಯತೆ ಇದೆ. ಅಂದರೆ 13ನೇ ಪಾಯಿಂಟ್ನಲ್ಲಿ ಆತ ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಒಂದಷ್ಟು ದೂರುದಾರರು ಬಂದು SITಯಲ್ಲಿ ದೂರನ್ನು ನೀಡಿದ್ರು, ಅವರನ್ನು ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ 15ನೇ ಪಾಯಿಂಟಿಗೆ ಸಂಬಂಧಿಸಿದಂತೂ ಕೂಡ ಇವತ್ತು ವಿಚಾರಣೆ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ 15ನೇ ಪಾಯಿಂಟಲ್ಲಿ ಯಾವುದೇ ರೀತಿಯಾದಂಥ ಕಳೆಬರ ಪತ್ತೆ ಆಗಿಲ್ಲ. ಆದರೆ ಆತ ಆ ಒಂದು ಉತ್ಖನನದ ನಂತರವಾಗಿ ಭಾಳಷ್ಟು ವಾದ ಮಾಡಿದ, ಅಂದರೆ 15ನೇ ಪಾಯಿಂಟ್ನಲ್ಲಿ ಕಳೆಬರ ಸಿಗದೇ ಇರಬಹುದು, ಆದರೆ 15ನೇ ಪಾಯಿಂಟ್ನಲ್ಲಿ ಆ ಒಂದು ಕಲ್ಲೇರಿಯಲ್ಲಿ ನೋಡಿದಂಥ ಬಾಲಕಿ ಏನಿದ್ದಾಳೆ ಆಕೆಯನ್ನು ನಾನು ಅಲ್ಲೇ ಹೂತು ಹಾಕಿದ್ದೇನೆ ಅಂತ ಹೇಳಿದ. ಜೊತೆಗೆ 15ನೇ ಪಾಯಿಂಟಿಗೆ ಪ್ರಕಾರವಾಗಿ ಅಲ್ಲಿನ ಸ್ಥಳೀಯರನ್ನು ವಿಚಾರಣೆ ನಡೆಸಿದರೆ ಅವರಿಂದಲೂ ಕೂಡ ಮಾಹಿತಿ ಸಿಗುತ್ತೆ. ಯಾಕಂದರೆ 15ನೇ ಪಾಯಿಂಟ್ನ ಶವ ಹೂತಾದ ಬಳಿಕ ನಾನು ಅಲ್ಲೇ ಪಕ್ಕದಲ್ಲಿ ಇದ್ದಂಥ ಮನೆಗಳಿಗೆ ಹೋಗಿ ನೀರು ಕುಡಿದಿದ್ದೇನೆ, ಜೊತೆಗೆ ಆ ಒಂದು ಸಲಕರಣೆಗಳನ್ನು ಅವರ ಮನೆಯಲ್ಲಿ ತೊಳೆದಿದ್ದೇನೆ ಅಂತ ಹೇಳಿದ. ಹೀಗಾಗಿ SIT ಅಧಿಕಾರಿಗಳು ಪಕ್ಕದಲ್ಲಿ ಇದ್ದಂಥ ಒಂದಷ್ಟು ಸ್ಥಳೀಯರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಂತ ಹೇಳಾಗ್ತಿದೆ. ಜೊತೆಗೆ 15ನೇ ಪಾಯಿಂಟಿಗೆ ಸಂಬಂಧಿಸಿದಂತೆ ಒಂದಷ್ಟು ಮಹತ್ವದ ಸುಳಿವು ಸಿಕ್ಕಿದೆ ಅಂತ ಹೇಳಾಗ್ತಿದೆ. ಹೀಗಾಗಿ 15ನೇ ಪಾಯಿಂಟಿಗೂ ಸಂಬಂಧಿಸಿದಂತೆ ಒಂದಷ್ಟು ಜನರನ್ನು ಯಾವತ್ತು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅದರ ಜೊತೆಗೆ SIT ಟೀಮ್ ಏನು ಉತ್ಖನನಕ್ಕೆ ಬ್ರೇಕ್ ಹಾಕಿದೆ, ಆದರೆ ಮಹಜರು ನಡೆಸುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕಂದರೆ ಮೊನ್ನೆ 17ನೇ ಪಾಯಿಂಟ್ ಆದ ಬಳಿಕ ಧರ್ಮಸ್ಥಳದ ಪಕ್ಕದಲ್ಲಿ ಒಂದು ಕಡೆ ಆತ ಕುಳಿತಿರುವಂಥ ಸ್ಥಳದಲ್ಲಿ, ಅಂದರೆ ಈ ಹಿಂದೆ ಕುಳಿತುಕೊಂಡಿದ್ದಂಥ ಸ್ಥಳದಲ್ಲಿ ಬಂದು ಮಹಜರು ನಡೆಸಿದ್ರು. ಹೀಗಾಗಿ ಇವತ್ತು ಮತ್ತೊಂದು ಕಡೆ ಮಹಜರು ನಡೆಸುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆದರೆ SIT ಟೀಮ್ ಏನಿದೆ ಅದು ಗೌಪ್ಯತೆಯನ್ನು ಬಿಟ್ಟುಕೊಡ್ತಾ ಇಲ್ಲ. ಇವತ್ತು ಏನು ಮಹಜರು ನಡೆಸ್ತಾರಾ ಅಥವಾ ವಿಚಾರಣೆಯನ್ನು ಇಡೀ ದಿನ ವಿಚಾರಣೆ ನಡೆಸ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಸದ್ಯ ದೂರುದಾರ ಏನಿದ್ದಾನೆ ಆತ SIT ಕಚೇರಿಯಲ್ಲಿ ಇರುವಂಥದ್ದು, SIT ಅಧಿಕಾರಿಗಳು ಕೂಡ ಅಲ್ಲೇ ಇರುವಂಥದ್ದು. ಅಲ್ಲಿ ಆತನ ತೀವ್ರವಾದಂಥ ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಒಟ್ಟು 17 ಪಾಯಿಂಟ್ವರೆಗೂ ಕೂಡ ಆಗಿದೆ. ಅಂದರೆ ಮೂಳೆಗಳು ಸಿಕ್ಕಿರುವಂಥದ್ದು ಕೇವಲ 6ನೇ ಪಾಯಿಂಟ್ನಲ್ಲಿ ಮಾತ್ರ. ಹೀಗಾಗಿ ಇತರೆ ಪಾಯಿಂಟ್ಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನೆಗಳನ್ನು ಆತನ ಮುಂದೆ ಇಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಒಟ್ಟಿನಲ್ಲಿ ಇವತ್ತು ಉತ್ಖನನ ನಡೆಯುವುದಿಲ್ಲ ಪಕ್ಕ ಆಗಿರುವಂಥದ್ದು. ಆದರೆ ಮಹಜರು ನಡೆಸ್ತಾರಾ ಅಥವಾ ಇವತ್ತು ಇಡೀ ದಿನ ವಿಚಾರಣೆಗೆ ಸೀಮಿತಗೊಳಿಸ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಶ್ರೀಪಾದ್ ಪಾಟೀಲ್ ಮಾಹಿತಿ